ಸ್ನೇಹಿತರೆ ನಮಸ್ಕಾರ. ತಮ್ಮ ಬದುಕಿನಲ್ಲಿ ಸಾಕಷ್ಟು ಏಳುಬೀಳುಗಳನ್ನು ಕಂಡಿರುವಂತಹ ಅರ್ಜುನ್ ಜನ್ಯ ತನ್ನ ಬದುಕಿನಲ್ಲಿ ನಡೆದಂತಹ ಒಂದು ಘಟನೆಯನ್ನು, ಅಚ್ಚರಿಯ ವಿಚಾರವನ್ನು ಈಗ ಬಹಿರಂಗಪಡಿಸಿದ್ದಾರೆ. ಇವತ್ತಿಗೆ ಅರ್ಜುನ್ ಜನ್ಯ ಕನ್ನಡದ ಮ್ಯೂಸಿಕಲ್ ಕಂಪೋಸರ್ ಆಗಿ ಅತಿ ಜನಪ್ರಿಯ ಸಂಗೀತ ನಿರ್ದೇಶಕನಾಗಿ ಹೆಸರುವಾಸಿಯಾಗಿದ್ದರೂ ಕೂಡ ಕೆಲವು ವರ್ಷಗಳ ಹಿಂದೆ ಇದೇ ಅರ್ಜುನ್ ಜನ್ಯ ಯಾವ ರೀತಿಯಾದಂತಹ ಎಡವಟ್ಟುಗಳನ್ನು, ತಪ್ಪುಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳೋಕ್ಕೆ ಹೋಗಿದ್ರು ಅನ್ನುವಂಥ ವಿಚಾರವನ್ನು ಸ್ವತಃ ಅವರೇ ಬಾಯ್ಬಿಟ್ಟಿದ್ದಾರೆ. ಕೇವಲ ಕೇವಲ 2 ಗಂಟೆ ತಡವಾಗಿದ್ರೂ ಕೂಡ ಅವತ್ತು ಒಂದು ದಿನ ಅರ್ಜುನ್ ಜನ್ಯ ಬದುಕ್ತಾನೆ ಇರಲಿಲ್ಲ. ಅವತ್ತು ನಡೆದಂಥ ಒಂದು ಘಟನೆಯಲ್ಲಿ ಅರ್ಜುನ್ ಜನ್ಯ ಬದುಕ್ತಾನೆ ಇರಲಿಲ್ಲ. ಆದರೆ ಅದಾದ ಬಳಿಕ ನಡೆದಂತಹ ಬೇರೆ ಬೇರೆ ಘಟನೆಗಳು ಅರ್ಜುನ್ ಜನ್ಯನನ್ನು ಇವತ್ತು ನಮ್ಮ ಎದುರಿಗೆ ಬದುಕಿಸಿದೆ, ಜೊತೆಗೆ ಬದಲಾವಣೆಯನ್ನು ತೋರಿಸಿದೆ ಅಂತಲೂ ಕೂಡ ನಂಬ್ತಾರೆ. ಅದರಲ್ಲೂ ಕೂಡ ಅರ್ಜುನ್ ಜನ್ಯ ನಂಬುವಂಥದ್ದು ಒಂದು ಶಕ್ತಿಯನ್ನು. ಆ ಶಕ್ತಿಯ ಕಾರಣಕ್ಕೋಸ್ಕರ ಅರ್ಜುನ್ ಜನ್ಯ ತಮ್ಮ ಜೀವನದಲ್ಲಿದ್ದಂಥ ಅತಿ ಕೆಟ್ಟ ಚಟವನ್ನು ಕೂಡ ಬಿಟ್ಟಿದ್ದಾರೆ, ಜೊತೆಗೆ ಬದುಕನ್ನು ಕೂಡ ಬದಲಾಯಿಸಿಕೊಂಡಿದ್ದಾರೆ ಅನ್ನುವಂಥ ವಿಚಾರವನ್ನು ಅವರೇ ಬಹಿರಂಗಪಡಿಸಿದ್ದಾರೆ. ಹಾಗಾದರೆ ಕುಡಿತನ ದಾಸರಾಗಿದ್ದಂತಹ ಅರ್ಜುನ್ ಜನ್ಯ ಕುಡಿತವನ್ನು ಬಿಟ್ಟಿದ್ದು ಹೇಗೆ, ಜೊತೆಗೆ ಅದಾದ ಬಳಿಕ ಬದುಕಿನಲ್ಲಿ ಆದಂತಹ ಬದಲಾವಣೆಗಳೇನು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇದನ್ನು ದಯವಿಟ್ಟು ನಿಮ್ಮ ಸುತ್ತಮುತ್ತ ಇರುವಂತಹ ಅಥವಾ ನಿಮ್ಮ ಆತ್ಮೀಯ ಬಳಗದಲ್ಲಿರುವಂತಹ ಕಲಿಯುಗದ ಕುಡುಕರು ಯಾರಾದರೂ ಇದ್ದರೆ ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವರಿಗೆ ಒಂದು ನೀತಿ ಪಾಠ ಆಗಲಿ ಅನ್ನೋಂಥ ಕಾರಣಕ್ಕೋಸ್ಕರನೇ ಈ ವಿಡಿಯೋವನ್ನು ಮಾಡ್ತಿರುವಂಥದ್ದು. ಅರ್ಜುನ್ ಜನ್ಯ ಹೇಳಿದ್ದು ಕೂಡ ಅದೇ ಕಾರಣಕ್ಕೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಕನ್ನಡ ಚಿತ್ರರಂಗದ ಮ್ಯಾಜಿಕಲ್ ಕಂಪೋಸರ್ ಅಂತಲೇ ಕರೆಸ್ಕೊಂಡಿರುವಂಥ ಅರ್ಜುನ್ ಜನ್ಯ ಸಾಕಷ್ಟು ಸಿನಿಮಾಗಳಿಗೆ ಹುಚ್ಚೆದ್ದು ಕುಣಿಯುವ ಹಾಡುಗಳನ್ನು ಕಂಪೋಸ್ ಮಾಡಿರುವಂತಹ ಮ್ಯೂಸಿಷಿಯನ್. ಕನ್ನಡದ ಟಾಪ್ ಮ್ಯೂಸಿಕ್ ಡೈರೆಕ್ಟರ್ಗಳಲ್ಲಿ ಒಬ್ಬರು ಅನ್ನುವಂಥ ಹೆಗ್ಗಳಿಕೆ ಕೂಡ ಅರ್ಜುನ್ ಜನ್ಯದೆ. ಇದೀಗ ಸಿನಿಮಾ ನಿರ್ದೇಶನಕ್ಕೂ ಕೂಡ ಕೈ ಹಾಕಿರುವಂತಹ ಅರ್ಜುನ್ ಜನ್ಯ ತಮ್ಮ ವೃತ್ತಿ ಬದುಕಿನ ಹಿಂದಿನ ದಿನಗಳನ್ನು ಮೆಲುಕು ಹಾಕಿದ್ದಾರೆ. ಮೊದಲು ಸಿಕ್ಕಾಪಟ್ಟೆ ಕುಡಿತಾ ಇದ್ದೆ, ಅದು ಎಷ್ಟರ ಮಟ್ಟಿಗೆ ಅಂದರೆ ಕುಡಿದು ದೇವಸ್ಥಾನಕ್ಕೂ ಕೂಡ ಹೋಗಿದ್ದೆ ಅನ್ನುವಂಥ ಆಘಾತಕಾರಿ ವಿಚಾರವನ್ನು ಮತ್ತು ತಮ್ಮ ಬದುಕಿನ ಅಚ್ಚರಿಯ ಡೈರಿಯನ್ನು ಸ್ವತಃ ಅರ್ಜುನ್ ಜನ್ಯ ಅವರೇ ಓಪನ್ ಮಾಡಿದ್ದಾರೆ. ಈ ವಿಚಾರವನ್ನು ನೋಡೋದಕ್ಕಿಂತ ಮುಂಚೆ ಒಂದು ಘಟನೆಯನ್ನು ನಾನು ನಿಮಗೆ ಹೇಳಲೇಬೇಕು. 2020 ಫೆಬ್ರವರಿ 27 ಅದು ಬಹು ಬೇಡಿಕೆಯ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರಿಗೆ ಬುಧವಾರ ರಾತ್ರಿ ಹೃದಯಾಘಾತವಾಗಿತ್ತು. ಮೈಸೂರಿನ ಭೋಗಾದಿಯಲ್ಲಿರುವಂಥ ತಮ್ಮ ಮನೆಯಲ್ಲಿರುವಂಥ ಸಂದರ್ಭದಲ್ಲಿ ಈ ಘಟನೆಯನ್ನು ಸಂಭವಿಸಿತ್ತು. ಕೂಡಲೇ ಅವರನ್ನು ಅಲ್ಲಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ. ಅವತ್ತು ಐಸಿಯುನಲ್ಲಿ ಚಿಕಿತ್ಸೆ ಪಡೆದು ನಂತರ ಚೇತರಿಕೆಯನ್ನಾಗಿ ನಂತರ ಡಿಸ್ಚಾರ್ಜ್ ಕೂಡ ಆದಂತಹ ಅರ್ಜುನ್ ಜನ್ಯ ಒಂದು ಚೂರು ಯಾಮಾರಿದ್ರು ಕೂಡ ಅವತ್ತು ಅವರ ಕೊನೆಯ ದಿನ ಆಗೋಗ್ತಿತ್ತು. ಯಾಕಂತ ಹೇಳಿದ್ರೆ ಆಸ್ಪತ್ರೆಯ ಸಿಬ್ಬಂದಿ ಬೆಳಿಗ್ಗೆ 10 ಗಂಟೆಗೆ ಹೆಲ್ತ್ ಬುಲೆಟಿನನ್ನು ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಾಯ್ತಾ ಕೂತಿದ್ರು. ಅರ್ಜುನ್ ಜನ್ಯಗೆ ಏನಾಯ್ತಪ್ಪ, ಕೇವಲ 39 ವರ್ಷಕ್ಕೆ ಅರ್ಜುನ್ ಜನ್ಯ ನಮ್ಮನ್ನು ಬಿಟ್ಟು ಹೋಗ್ತಾರಾ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನರಲ್ಲಿತ್ತು. ಯಾಕಂತ ಹೇಳಿದ್ರೆ ಅವತ್ತಿನ ಸಿಚುವೇಶನ್ಸ್ ಹಂಗಿತ್ತು, ಅಷ್ಟು ಸೀರಿಯಸ್ ಆಗಿತ್ತು. ಸೂಕ್ತ ಸಮಯದಲ್ಲಿ ಆಸ್ಪತ್ರೆಗೆ ದಾಖಲಿಸಿದ್ದರಿಂದ ಅರ್ಜುನ್ ಜನ್ಯ ಪ್ರಾಣಾಪಾಯದಿಂದ ಪಾರಾಗಿದ್ರು. ಬೆಳಿಗ್ಗೆ ಎದ್ದು ವಾಪಸ್ ಮನೆಗೆ ಬಂದಿದ್ರು. ಆದರೆ ಅರ್ಜುನ್ ಜನ್ಯ ಬದುಕಿನಲ್ಲಿ ಅವತ್ತು ಸಂಭವಿಸಿದಂಥ ಘಟನೆಗಳಿದೆಯಲ್ಲ, ಅದು ಅವರ ಬದುಕನ್ನು ಕಂಪ್ಲೀಟಾಗಿ ಬದಲಾಗುವಂತೆ ಮಾಡ್ತು ಅಂತಲೂ ಕೂಡ ಹೇಳ್ಬೋದು. ಸದ್ಯ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಸ್ವಲ್ಪ ಟೆನ್ಷನ್ ಇದ್ದರೂ ಕೂಡ ಆರೋಗ್ಯವಾಗಿದ್ದಾರೆ ಅರ್ಜುನ್ ಜನ್ಯ. ಬೆಂಗಳೂರಿನಲ್ಲಿ ಹೆಚ್ಚಾಗಿರುವಂಥ ಅರ್ಜುನ್ ಜನ್ಯ ಬಿಡುವಿನ ವೇಳೆಯಲ್ಲಿ ಮೈಸೂರಿಗೆ ಹೋಗ್ತಾರೆ. ಅಲ್ಲಿ ಅವರ ಐಷಾರಾಮಿ ವಿಲ್ಲಾ ಇದೆ, ಆ ವಿಲ್ಲದಲ್ಲಿ ವಾಸಿಸ್ತಾ ಇರ್ತಾರೆ. ಇದೇ ಮನೆಯಲ್ಲಿ ಹೃದಯಾಘಾತವಾಗಿತ್ತು ಕಳೆದ 6 ವರ್ಷದ ಹಿಂದೆ. ಕಳೆದ 1.5 ದಶಕದಿಂದ ಕನ್ನಡ ಚಿತ್ರರಂಗದಲ್ಲಿ ಅರ್ಜುನ್ ಜನ್ಯ ಸಕ್ರಿಯರಾಗಿದ್ದಾರೆ. ಹಲವಾರು ಸೂಪರ್ ಹಿಟ್ ಗೀತೆಗಳನ್ನು ಕೊಟ್ಟಿರುವಂಥ ಅರ್ಜುನ್ ಜನ್ಯ ಅವತ್ತು 2 ಗಂಟೆ ತಡವಾಗಿ ಆಸ್ಪತ್ರೆಗೆ ಹೋಗಿದ್ರೂ ಕೂಡ ಬದುಕಿ ಉಳಿಯುತ್ತಿರಲಿಲ್ಲ ಅನ್ನೋಂಥ ವಿಚಾರವನ್ನು ವೈದ್ಯರೇ ಹೇಳ್ತಾರೆ. ಸರಿಯಾದಂಥ ಸಮಯಕ್ಕೆ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದರಿಂದ ಅವರ ಪ್ರಾಣಕ್ಕೆ ತೊಂದರೆ ಆಗಲಿಲ್ಲ ಅನ್ನುವಂಥದ್ದು. ಒಂದು ವೇಳೆ 2 ಗಂಟೆ ತಡವಾಗಿದ್ರೂ ಕೂಡ ಪರಿಸ್ಥಿತಿ ಕಷ್ಟ ಆಗಿರ್ತಿತ್ತು. ಆಸ್ಪತ್ರೆಗೆ ತಂದ ಕೂಡಲೇ ಅವರಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಕೊಡಲಾಯಿತು. ಜೊತೆಗೆ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ, ಲಕ್ಷಾಂತರ ಅಭಿಮಾನಿಗಳ ಪ್ರಾರ್ಥನೆಯಿಂದಾಗಿ ಅರ್ಜುನ್ ಜನ್ಯ ಸೇಫ್ ಆಗಿದ್ದಾರೆ ಅಂತಲೂ ವೈದ್ಯರು ಹೇಳಿದರು. ಅಟ್ ದಿ ಸೇಮ್ ಟೈಮ್ ಅರ್ಜುನ್ ಜನ್ಯ ಅವತ್ತು ಬದುಕುಳಿದಿದ್ದು 2 ಒಳ್ಳೆ ಕೆಲಸಗಳಿಂದ. ಒಂದು, ಅವರೇ ಹೇಳುವಂತೆ ಕಳೆದ 10 ವರ್ಷದ ಹಿಂದೆ ಎಣ್ಣೆ ಹೊಡೆಯೋದನ್ನು ಬಿಟ್ಟಿದ್ದು. ಎರಡನೇದು, ಅವರು ನಂಬಿದಂಥ ಶಕ್ತಿಯಿಂದ. ಹೌದು, ಅರ್ಜುನ್ ಜನ್ಯ ಬದುಕಿನಲ್ಲಿ ಇವತ್ತಿಗೂ ಕೂಡ ಮ್ಯಾಜಿಕಲ್ ಆಗ್ತಾ ಇರುವಂಥದ್ದೇ ಆ ಶಕ್ತಿಯಿಂದ ಅಂಥೇಳಿ ನಂಬಿದ್ದಾರೆ ಅರ್ಜುನ್ ಜನ್ಯ. ಲೈಫಲ್ಲಿ ಏನಾದರೂ ಮಾಡಬೇಕು ಅನ್ನುವಂಥ ಆಸೆ, ದಿಕ್ಕು ದೆಸೆ ಇಲ್ಲದಂಥ ಸಮಯ ಅದು. ಆಗ ಒಂದು ದಿನ ತಾಯಿಯೇ ಆದಿಪರಾಶಕ್ತಿ ಬಂಗರವಾಡಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗುವಂಥ ಅವಕಾಶ ಸಿಕ್ತು. 2005ರಲ್ಲಿ ಮೊದಲ ಬಾರಿಗೆ ನಾನು ದೇವಸ್ಥಾನಕ್ಕೆ ಕಾಲಿಟ್ಟೆ. ಅಲ್ಲಿನ ತಾಯಿಯನ್ನು ನೋಡೋದೇ ಒಂದು ಭಾಗ್ಯ. ಆದರೆ ಬಂಗರವಾಡಿ ಅವರು ನನ್ನ ಕಣ್ಣೆದುರೇ ಸಾಮಾನ್ಯರಂತೆ ನಡೆದುಕೊಂಡು ಹೋದರು ಅಂತಲೂ ಕೂಡ ಅರ್ಜುನ್ ಜನ್ಯ ಹೇಳ್ತಾರೆ. ಅಂದರೆ ನಂತರ ದೇವಸ್ಥಾನದಲ್ಲಿ ಅಮ್ಮನವರ ದರ್ಶನವನ್ನು ಪಡೆದೆ. ಇದ್ದಕ್ಕಿದ್ದಂತೆ ಅಳೋಕೆ ಶುರು ಮಾಡಿದೆ. ಆ ದಿವ್ಯ ಶಕ್ತಿ ಏನು ಹೇಳ್ತಿತ್ತು ಅನ್ನೋದೇ ನನಗೆ ತಿಳಿತಾ ಇರಲಿಲ್ಲ. ಅಮ್ಮನನ್ನು ನೋಡ್ತಿದ್ರೆ ಆಗ್ತಿಲ್ಲ.
ಸುಮ್ಮನೆ ಅಳುತ್ತಿದ್ದೆ. ನಾನು ಆ ಸಮಯದಲ್ಲಿ ತುಂಬ ಮದ್ಯ ಸೇವನೆಯನ್ನು ಮಾಡ್ತಿದ್ದೆ, ಎಣ್ಣೆ ಹೊಡಿತಿದ್ದೆ. ನಾನು ಮೊದಲು ಆರ್ಕೆಸ್ಟ್ರಾಗಳಿಗೆ ಕೆಲಸ ಮಾಡ್ತಿದ್ದಂತಹ ಸಮಯದಲ್ಲೇ ಇದ್ದಂತಹ ಲೈಫೇ ಬೇರೆ. ಪ್ರತಿದಿನವೂ ಕೂಡ ಎಣ್ಣೆ ಹೊಡಿತಾ ಇದ್ವಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ದುಡಿದಿದ್ದ ಅರ್ಧ ಎಣ್ಣೆಗೆ ಹೋಗ್ತಿತ್ತು, ಅಷ್ಟರ ಮಟ್ಟಿಗೆ ಎಣ್ಣೆ ಹೊಡಿತಾ ಇದ್ವಿ. ನಾನು ದೇವಸ್ಥಾನಕ್ಕೆ ಹೋಗುವಂಥ ಹಿಂದಿನ ದಿನವೂ ಕೂಡ ಎಣ್ಣೆ ಹೊಡೆದಿದ್ದೆ. ಅಮ್ಮನವರ ಮುಂದೆ ನಿಂತು ನನಗೆ ಏನು ಮಾತನಾಡಬೇಕು ಅಂತೇಳಿ ಗೊತ್ತಾಗ್ತಿಲ್ಲ. ಆ ಸಂದರ್ಭದಲ್ಲೂ ಕೂಡ ನನಗೆ ಆ ಅಮಲು ಹಾಗೆ ಇತ್ತು. ಕುಡಿದು ದೇವಸ್ಥಾನಕ್ಕೆ ಬರುವಷ್ಟು ಧೈರ್ಯನಾ ಅಂತ ಹೇಳಿಬಿಟ್ಟು ಅಮ್ಮ ಕೇಳಿದಂಗಾಯಿತು. ಆವತ್ತು ತಮಗಾದಂಥ ಅನುಭವವನ್ನು ಹೇಳುವಾಗ ನಮ್ಮ ರೋಮವೆಲ್ಲ ಸಿಡಿದು ನಿಲ್ತದೆ. ಅಂದರೆ ಅಂತಹ ರೋಮಾಂಚನಕಾರಿ ಅನುಭವ ಅದು. ಆಗ ನನಗೆ ತುಂಬ ಗಿಲ್ಟಿತ್ತು. ಆ ಕ್ಷಣವೇ ನಾನು ಇನ್ನು ಮುಂದೆ ಕುಡಿಯಲ್ಲ ಅಂತೇಳಿ ನಿರ್ಧಾರ ಮಾಡಿದೆ. ಅಲ್ಲಿಂದ ಬಂದ ತಕ್ಷಣ ನಾನು ಇನ್ನು ಮುಂದೆ ಕುಡಿಯೋದಿಲ್ಲ ಅಂತಲೂ ಕೂಡ ನನ್ನ ಫ್ರೆಂಡ್ಸ್ಗಳಿಗೂ ಕೂಡ ಹೇಳಿದೆ. ಅದನ್ನು ಕೇಳಿ ನನ್ನ ಫ್ರೆಂಡ್ಸ್ ಎಲ್ಲ ಶಾಕ್ ಆದರು. ಇದಾದ ನಂತರ 10 ವರ್ಷ ನಾನು ಮದ್ಯವನ್ನು ಮುಟ್ಟಲೇ ಇಲ್ಲ. ಅದೇ ಸಮಯದಲ್ಲಿ ನನ್ನ ಬದುಕು ಬದಲಾಯಿತು ಅಂತಲೂ ಕೂಡ ಹೇಳ್ತಾರೆ. 2020ರಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗಲೂ ಕೂಡ ಅರ್ಜುನ್ ಜನ್ಯರನ್ನು ಬದುಕಿಸಿದ್ದೇ ಈ ಎಣ್ಣೆ ಬಿಟ್ಟಂತಹ ಕಾರಣ. ಇಲ್ಲವಾಗಿದ್ದರೆ ಬಹುಶಃ ಬದುಕಿ ಉಳಿತಿರಲಿಲ್ಲ ಅರ್ಜುನ್ ಜನ್ಯರನ್ನು ಕೂಡ ಹೇಳ್ಬೋದು. ಆ ದೇವಸ್ಥಾನಕ್ಕೆ ಹೋಗಿ ಬಂದ ಬಳಿಕವೇ ನನಗೆ ಸಿನಿಮಾ ಒಂದರಲ್ಲಿ ಮೊದಲ ಅವಕಾಶ ಸಿಕ್ತು. ಮದುವೆ ಕೂಡ ಫಿಕ್ಸ್ ಆಯಿತು. ಅಂದಿನಿಂದ ಇಲ್ಲಿವರೆಗೂ ಕೂಡ ನನ್ನ ಪ್ರತಿ ಉಸಿರಾಟವು ಕೂಡ ಅಮ್ಮನವರೇ. ಪ್ರತಿದಿನ ಬೆಳಗ್ಗೆ ಕಣ್ಣು ಬಿಟ್ಟ ಕೂಡಲೇ ಹಾಗೂ ರಾತ್ರಿ ಕಣ್ಣು ಮುಚ್ಚುವ ಮೊದಲು ಅಮ್ಮನವರನ್ನು ನೋಡ್ತೀನಿ. ಕಷ್ಟ ಬಂದರೂ, ತುಂಬ ಖುಷಿಯಾಗಿ ಸಕ್ಸಸ್ ಸಿಕ್ಕರೂ ನನಗೆ ಏನೂ ಕೂಡ ಅನಿಸೋದಿಲ್ಲ. ಎಲ್ಲವನ್ನು ಕೂಡ ಅಮ್ಮನವರ ಪಾದಕ್ಕೆ ಹಾಕಿ ಸುಮ್ಮನೆ ಇರ್ತೀನಿ ಅಂತ ಹೇಳ್ಬಿಟ್ಟು ಅರ್ಜುನ್ ಜನ್ಯ ಹೇಳುವಾಗ ಎಂಥವರಿಗಾದರೂ ಕೂಡ ರೋಮಾಂಚನ ಆಗದೇ ಇರಲಾರ್ದು. ನೀವೇ ಯೋಚನೆ ಮಾಡಿ, ಒಬ್ಬ ಹುಟ್ಟು ಕುಡುಕ ಕುಡಿತದ ಯಾವ ಮಟ್ಟಿನ ದಾಸನಾಗಿದ್ದ ಅಂತ ಹೇಳಿದ್ರೆ ಪ್ರತಿದಿನವೂ ಕೂಡ ಎಣ್ಣೆ ಹೊಡಿಲೇಬೇಕು, ಇಲ್ಲವಾದರೆ ಆತನಿಗೆ ನೆಮ್ಮದಿ ಅನ್ನೋದೇ ಇಲ್ಲ ಅನ್ನೋ ರೀತಿಯಲ್ಲಿದ್ದ. ಪ್ರತಿದಿನವೂ ಕೂಡ ಕುಡಿತಿದ್ದ. ಬದುಕನ್ನು ಒಂದು ರೀತಿಯಲ್ಲಿ ಕುಡಿತದ ಭಾಗವಾಗಿ ಮಾಡಿಸ್ಕೊಂಡಿದ್ದ. ಹಾಗಿದ್ದವನು ಒಂದು ಶಕ್ತಿಯಿಂದ ಬದಲಾಗ್ತಾನೆ, ಒಂದು ಗಳಿಗೆಯಿಂದ ಬದಲಾಗ್ತಾನೆ ಅಂತ ಹೇಳಿದ್ರೆ ಅದೇ ಪ್ರತಿಯೊಬ್ಬರ ಜೀವನದ ಅಮೃತಗಳಿಗೆ. ಇಲ್ಲೂ ಕೂಡ ಹಾಗೆ ನಮ್ಮ ನಡುವೆ ನಿಮ್ಮ ನಡುವೆ ಕಲಿಯುವುದ ಕುಡುಕರು ಸಾಕಷ್ಟು ಜನ ಇದ್ದಾರೆ. ಇದೇ ರೀತಿ ಹಗಲು ರಾತ್ರಿ ಕುಡಿಯೋರು ಎಷ್ಟೋ ಜನ ನೋಡಿದ್ದೀವಿ. ಅವರ ಬದುಕಿನಲ್ಲೂ ಹಾಗೆ ಯಾವುದಾದ್ರೂ ಒಂದು ಗಳಿಗೆ ಬರಬೇಕ್ರಿ. ಆ ಒಂದು ಗಳಿಗೆ ಬಂತು ಅಂತ ಹೇಳಿದ್ರೆ ಅವರ ಬದುಕೇ ಬದಲಾಗ್ತದೆ. ವೈಯಕ್ತಿಕವಾಗಿ ನಾವು ಕೂಡ ಸಾಕಷ್ಟು ಜನರನ್ನು ನೋಡಿರ್ತೀವಿ ನಮ್ಮ ಊರುಗಳಲ್ಲಿ, ಹಳ್ಳಿಗಳಲ್ಲಿ. ಎಷ್ಟೋ ಜನ ಕುಡಿದು ತಮ್ಮ ಜೀವನವನ್ನೇ ಬರ್ಬಾದ್ ಮಾಡಿಕೊಂಡಿರ್ತಾರೆ. ನನಗೆ ನಮ್ಮ ಮನೆ ಹತ್ತಿರದವರೇ ಒಬ್ಬರು ಆ ರೀತಿ ಇದ್ದಾರೆ. ಅಂದರೆ ಕುಡಿತದ ದಾಸನಾಗಿದ್ದಂತಹ ಅವರು ಒಂದು ಕಾಲದಲ್ಲಿ ಏನೂ ಇಲ್ಲ, ಕಂಪ್ಲೀಟ್ ಪಾಪರಾಗಿದ್ದರು. ಬಟ್ಟು ಎಲ್ಲೋ ಒಂದು ಕಡೆ ಈ ಕುಡಿತದ ಅಮಲಿನಿಂದ ಹೊರಗಡೆ ಬರ್ತಾರೆ. ಈ ಮದ್ಯವರ್ಜನ ಶಿಬಿರಕ್ಕೆ ಹೋಗ್ತಾರೆ, ಅಲ್ಲಿಂದ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ಮೇಲೆ ಅವರ ಬದುಕು ಇವತ್ತು ಯಾವ ರೀತಿ ಆಗಿದೆ ಅಂದರೆ ಬಂಗಾರ ಆಗಿದೆ. ದಿನಕ್ಕೆ 1,500-2,000 ರೂಪಾಯಿ ದುಡಿತಾರೆ ರೀ. 2,000 ರೂಪಾಯಿವರೆಗೂ ಕೂಡ ದುಡಿತಾರೆ ಒಂದು ದಿನಕ್ಕೆ. ಇವತ್ತು ಸುಂದರವಾದಂಥ ಮನೆಯನ್ನು ಕಟ್ಟಿದ್ದಾರೆ, ಸುಂದರವಾದಂಥ ಬದುಕನ್ನು ಸಾಗಿಸ್ತಿದ್ದಾರೆ. ಅರ್ಜುನ್ ಜನ್ಯ ಲೈಫ್ಗೂ ಇವರ ಲೈಫ್ಗೂ ಏನು ಭಾರಿ ವ್ಯತ್ಯಾಸ ಇಲ್ಲ. ಅರ್ಜುನ್ ಜನ್ಯ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಫೇಮಸ್ಸು, ಸೆಲೆಬ್ರಿಟಿ ಅನ್ನೋದು ಬಿಟ್ಟರೆ ಇವರು ಕೂಡ ಅವರವರ ಜೀವನದಲ್ಲಿ ಸೆಲೆಬ್ರಿಟೀಸ್ಗಳೇ. ನಾನು ಅದನ್ನೇ ಹೇಳೋದು, ಈ ರೀತಿ ಕುಡಿಯುವಂಥವ್ರಿಗೆ ಕರೆದು ಬುದ್ಧಿಯನ್ನು ಹೇಳಿ ಅವರ ಮನಪರಿವರ್ತನೆ ಆಯಿತು ಅಂತ ಹೇಳಿದ್ರೆ ಅವರನ್ನು ನಾವು ಹಿಡಿಯೋದಕ್ಕೆ ಸಾಧ್ಯವಿಲ್ಲ. ಆ ಮಟ್ಟಿಗೆ ಅವ್ರು ಬೆಳೆದು ಬಿಡ್ತಾರೆ. ಅಂತಹ ಬದಲಾವಣೆ ನಮ್ಮ ಸೊಸೈಟಿಯಲ್ಲಿ ಆಗಬೇಕು. ಕುಡಿಯೋದು ತಪ್ಪಂತಲ್ಲ, ಎಷ್ಟು ಕುಡಿಬೇಕು, ಹೇಗೆ ಕುಡಿಬೇಕು ಅಷ್ಟೇ ಕುಡಿಬೇಕು. ಕುಡಿಯೋದು, ಸ್ನಾನ ಮಾಡೋದಿದೆಯಲ್ಲ, ಕುಡಿತದ ಎಣ್ಣೆಯಲ್ಲೇ ಸ್ನಾನ ಮಾಡಿ ಕುಡಿತದ ದಾಸನಾಗೋದಿದೆಯಲ್ಲ, ಅದು ತುಂಬ ದೊಡ್ಡ ಅಪರಾಧ, ತಪ್ಪಾಗ್ತದೆ. ಅಂತಹ ಬದಲಾವಣೆಯನ್ನು ಇಂತಹ ಅರ್ಜುನ್ ಜನ್ಯನಂತಹ ವ್ಯಕ್ತಿಗಳನ್ನಾದರೂ ನೋಡಿ ನಾವು ರೂಪಿಸ್ಕೊಳ್ಬೇಕು. ಇನ್ಫ್ಯಾಕ್ಟು ನೀವು ನೋಡಿದ್ದೀರಾ, ನಮ್ಮ ಇಂಡಸ್ಟ್ರಿಯಲ್ಲೇ ಆಗಿರ್ಬೋದು, ರಾಜಕಾರಣಿಗಳಲ್ಲಾಗಿರ್ಬೋದು, ಅಥವಾ ಬೇರೆ ಯಾರೋ ಬಿಸ್ನೆಸ್ಮನ್ಗಳಾಗಿರ್ಬೋದು, ಎಲ್ಲರೂ ಕೂಡ ಒಂದೇ ಒಂದು ಹೊಡೆತಕ್ಕೆ ಅಲ್ಲೋಲ ಕಲ್ಲೋಲ ಆಗಿಬಿಡ್ತಾರೆ. ಅದೇ ಎಣ್ಣೆಯ ಹೊಡೆತಕ್ಕೆ ಏನೇನೋ ಆಗಿಬಿಡುತ್ತೆ ಅವರ ಜೀವನದಲ್ಲಿ. ಆ ಒಂದು ಎಣ್ಣೆ ಎಷ್ಟೆಷ್ಟೋ ಬದುಕುಗಳನ್ನು ತೆಗೆದಿದೆ, ಎಷ್ಟೆಷ್ಟೋ ಬದುಕುಗಳನ್ನು ಬದಲಾಯಿಸಿದೆ, ಬೀದಿಗೆ ತಂದಿದೆ, ಏನೇನು ಬೇಕಾದ್ರೂ ಮಾಡುತ್ತೆ ಆ ಎಣ್ಣೆ. ಹಾಗಾಗಿ ಆ ಎಣ್ಣೆಯಿಂದ ದೂರ ಉಳಿಯುವಂತೆ ಮಾಡಿದ್ದು ಆ ಆದಿಪರಾಶಕ್ತಿ ಅಂತೇಳಿ ಅರ್ಜುನ್ ಜನ್ಯ ಹೇಳುವಂಥ ಮಾತು ಕೇಳುವಾಗ ಎಂಥವ್ರಿಗಾದರೂ ಕೂಡ ರೋಮಾಂಚನ ಆಗದೆ ಇರಲಾರ್ದು. ಅರ್ಜುನ್ ಜನ್ಯ ಅವರ ಬದುಕಿನಲ್ಲಿ ಆದಂತಹ ಮೋಡಿ ಅಥವಾ ಬದಲಾವಣೆ ಇನ್ನುಳಿದವರ ಬದುಕಿನಲ್ಲೂ ಕೂಡ ಆಗಲಿ. ದಾಸನಾಗಿರುವಂತಹ ಪ್ರತಿಯೊಬ್ಬರ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡೋಣ, ಬದಲಾವಣೆ ಆಗಲಿ ಅನ್ನೋದು ನಮ್ಮ ಆಶಯ ಕೂಡ. ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಅರ್ಜುನ್ ಜನ್ಯನವರ ಈ ಬದಲಾವಣೆಯನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ? ನಿಮ್ಮ ಸುತ್ತಮುತ್ತ ಇರೋರಲ್ಲೂ ಕೂಡ ಈ ಬದಲಾವಣೆಯನ್ನು ತರೋದಕ್ಕೆ ನೀವು ಇಚ್ಛಿಸ್ತೀರಾ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.